ಶಾಸಕ ಕೃಷ್ಣ ಬೈರೇಗೌಡ ಅವರ ಕ್ಷೇತ್ರದಲ್ಲಿ ಭಾರೀ ಅವ್ಯವಸ್ಥೆ ಉಂಟಾಗಿದೆ. ಕುಡಿಯೋಕ್ ನೀರಿಲ್ಲ, ಓಡಾಡೋಕ್ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯಗಳೇ ಇಲ್ಲದೆ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಶಾಸಕ ಕೃಷ್ಣ ಬೈರೇಗೌಡ ಅವರ ಕ್ಷೇತ್ರದಲ್ಲಿ ಭಾರೀ ಅವ್ಯವಸ್ಥೆ ಉಂಟಾಗಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ಜ್ಞಾನೇಶ್ವರಿ ಗುರುದರ್ಶನ ಲೇಔಟ್ ಹಾಗೂ ವೆಂಕಟಸ್ವಾಮಪ್ಪ ಲೇಔಟ್ನಲ್ಲಿ ಸಮಸ್ಯೆಗಳ ಆಗರವೇ ಇದೆ. ಜನರು ಆಕ್ರೋಶವನ್ನ ತೋರಿಸ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಕುಡಿಯೋಕ್ ನೀರಿಲ್ಲ, ಬೇಸಿಗೆ ಬೇರೆ, ಓಡಾಡೋಕೆ ರಸ್ತೆಯೂ ಕೂಡ ಇಲ್ಲ, ಮೂಲ ಸೌಕರ್ಯಗಳೇ ಇಲ್ಲದೆ ನಿವಾಸಿಗಳು ಪರದಾಡ್ತಾ ಇದ್ದಾರೆ ಪ್ರತಿ ಕ್ಷಣ ಕೂಡ. ಕರ್ನಾಟಕ ನ್ಯೂಸ್ ಬೀಟ್ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಲೇಔಟ್ ನಿವಾಸಿಗಳು. ಕಂದಾಯ ಸಚಿವರು ಹಾಗೆ ಶಾಸಕರು ಕೂಡ ಹೌದು. ಶಾಸಕ ಕೃಷ್ಣ ಬೈರೇಗೌಡ ಅವರ ಕ್ಷೇತ್ರದಲ್ಲಿ ಭಾರೀ ಅವ್ಯವಸ್ಥೆ ಉಂಟಾಗಿರುವಂತದ್ದು. 6 ತಿಂಗಳ ಹಿಂದೆ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರಂತೆ ಅಧಿಕಾರಿಗಳು. ಎಇ ವಿನೋದ್, ಎಇಇ ಗೋವಿಂದ್ ಅವರಿಂದ ಸ್ಥಳಕ್ಕೆ ಭೇಟಿಯನ್ನ ಕೂಡ ನೀಡಲಾಗಿತ್ತು. ಭೇಟಿ ನೀಡಿದ್ರೂ ಕೂಡ ಯಾವುದೇ ಕೆಲಸ ಆಗಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ ಲೇಔಟ್ ನಿವಾಸಿಗಳು. ಅಧಿಕಾರಿಗಳ ಭೇಟಿ ವೇಳೆ ಸಮಸ್ಯೆಯ ಬಗ್ಗೆ ಮನವಿಯನ್ನ ಮಾಡಿದ್ವಿ, ಆದ್ರೂ ಕೂಡ ಜನರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದನೆಯನ್ನ ನೀಡ್ತಾ ಇಲ್ಲ, ಸ್ಪಂದಿಸಿಲ್ಲ ಈವರೆಗೂ ಕೂಡ. ಹೀಗಾಗಿ ತುರ್ತು ರಸ್ತೆ ದುರಸ್ತಿಗೆ ನಿವಾಸಿಗಳು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸಮಸ್ಯೆಯನ್ನ ಬಗೆಹರಿಸುವಂತೆ ನಿವಾಸಿಗಳಿಂದ ಹೋರಾಟವನ್ನ ಕೂಡ ಮಾಡಲಾಗ್ತಾ ಇದೆ. 3 ಲೇಔಟ್ ನಿವಾಸಿಗಳಿಂದ ಮೌನ ಹೋರಾಟವನ್ನ ಶುರು ಮಾಡಲಾಗಿದೆ. ನೋಡಿ, ಒಂದ್ ಕಡೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ವಿದ್ಯಾರಣ್ಯಪುರ 6 ತಿಂಗಳ ಹಿಂದೆ ಇದೇ ಸ್ಥಳಕ್ಕೆ ಭೇಟಿಯನ್ನ ಕೂಡ ನೀಡಿದ್ರು ಅಧಿಕಾರಿಗಳು. ಭೇಟಿಯನ್ನ ನೀಡಿದ್ರು ಕೂಡ ಈವರೆಗೂ ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ. ತುರ್ತು ರಸ್ತೆ ದುರಸ್ತಿ ಮಾಡಿ, ಕುಡಿಯೋಕ್ ನೀರು ಕಲ್ಪಿಸ್ಕೊಡಿ ಎನ್ನುವಂತಹ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ನೋಡಿ ಲೇಔಟ್ನ ನಿವಾಸಿಗಳು, 3 ಲೇಔಟ್ನ ನಿವಾಸಿಗಳು ಕೂಡ ಮೌನ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರವಾಗಿ ಅಲ್ಲಿಂದ ಚಿಟ್ಚಾಟ್ ಕೂಡ ಮಾಡಿದ್ದಾರೆ, ನೋಡ್ಕೊಂಡ್ಬರೋಣ. ಬೆಂಗಳೂರು ಅಂದ್ರೆ ಗಂಡಾಗುಂಡ ರಸ್ತೆ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಅತಿ ಹೆಚ್ಚು ರಸ್ತೆ ಸಮಸ್ಯೆಗಳಿದೆ. ಅದೇ ರೀತಿ ಇವತ್ತು ವಿದ್ಯಾರಣ್ಯಪುರ ಹತ್ರ ಟೆಂಪಲ್ ರಸ್ತೆಯಲ್ಲಿ ಇದ್ದೀವಿ. ಇಲ್ಲಿನ ರಸ್ತೆ ಸಮಸ್ಯೆ ಬಗ್ಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಒಂದು ಸರ್ಕಾರಕ್ಕೆ ಮನವಿ ಕೊಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಸಮಸ್ಯೆ ಏನಿದೆ ಅಂತ ಅವರಿಂದನೇ ಕೇಳ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ಏನಾಗ್ತಾ ಇದೆ? ಸರ್, ನಾವು ಈ ಟೆಂಪಲ್ ರೋಡ್ ತುಂಬಾ ಕಷ್ಟ ಆಗ್ತಿದೆ ನಮಗೂ ನಡೆಯೋಕ್ಕೆ. ಗಾಡಿ ಓಡಿಸೋದಂತೂ ದೂರದ ಮಾತು. ದಯವಿಟ್ಟು ಆ ರಸ್ತೆನ ನೋಡಿ ನಮಗೆ ಹೆಲ್ಪ್ ಮಾಡಿ. ಯಾಕೆಂದರೆ ಎಲ್ಲ ಗಂಡಸರು ಆಫೀಸಿಗೆ ಬೆಳಗ್ಗೆ ಹೋಗ್ಬಿಡ್ತಾರೆ, ಸಾಯಂಕಾಲ ಬರ್ತಾರೆ. ಮಿಕ್ಕಿದ ಕೆಲಸ ಎಲ್ಲ ನಾವು ಲೇಡೀಸೇ ಮಾಡಬೇಕು. ಗಾಡಿ ತೊಗೊಂಡೋಗಿ ಎಷ್ಟು ಸಲ ಬಿದ್ದಿದ್ದೀವಿ, ಎಷ್ಟು ಸಲ ಪೆಟ್ಟು ತಿಂದಿದ್ದೀವಿ. ನಮ್ಗೆ ಒಂದೊಂದು ಕೆಲಸಕ್ಕೂ ಹೊರಗಡೆ ಹೋಗಬೇಕಾಗುತ್ತೆ. ಇಲ್ಲಿಂದ ಅಲ್ಲಿ ತನಕ ನಮ್ಗೆ ಹೋಗೋಕ್ಕೆ ರೋಡೇ ಇಲ್ಲ. ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ. ಈ ರೋಡನ್ನ ಸ್ವಲ್ಪ ಸರಿ ಓಡಾಡಂಗಾದರೂ ಮಾಡಿ ನಮಗೆ. ಥ್ಯಾಂಕ್ ಯು. ಇಲ್ಲಿ ಯಾವುದೇ ರೀತಿ ಆಕ್ಸಿಡೆಂಟ್ಗಳು ಏನಾದರೂ ಆಗಿದ್ವಾ? ಹಲೋ, ಹೌದು ಸರ್, ಇಲ್ಲಿ ತುಂಬ ಆಕ್ಸಿಡೆಂಟ್ಸ್ಗಳನ್ನು ಆಗಿದೆ. ಇದೇ ಕಾರ್ನರಲ್ಲೇ ಆಗಿವೆ ಆಕ್ಸಿಡೆಂಟ್ಸು ಕೂಡ. ಇದು ಒಂದು ಅಪ್ರೋಚ್ ರೋಡು ವಿದ್ಯಾರಣ್ಯಪುರ ಮೇನ್ ರೋಡ್ ಬಿಟ್ಟರೆ ಇದು ಒಂದೇ ರೋಡು ಅಪ್ರೋಚ್ ಆಗೋದಕ್ಕೆ. ಫುಲ್ ಲಾಸ್ಟ್ ಬಸ್ ಸ್ಟಾಪ್ ತನಕ ಹೋಗುತ್ತೆ ಈ ರೋಡು. ಇದೂ ಹಾಗೇನೆ ಹೋಗಲಿ, ಈ ಕಡೆಯಿಂದಾರು ಆ ಕಡೆ ಹೋಗೋಣ ಅಂದರೆ ಆ ಕಡೆಯಿಂದನೂ ಕಟ್ ಮಾಡಿಟ್ಟಿದ್ದಾರೆ. ಸೊ ಬರೀ ಎಲ್ಲ ಕಡೆ ಹೀಗೆ ಗುಂಡಿಗಳೇ ತೋಡ್ಕೊಂಡಿದ್ರೆ ನಾವು ಹೆಂಗೆ ಓಡಾಡಬೇಕು? ನಾನು ನನ್ನ ಮಗಳಂತೂ ಅದು ಎಷ್ಟು ಸತಿ ಬಿದ್ದೀವೋ, ಅಟ್ಲೀಸ್ಟ್ ಒಂದು 3 ಸತಿ ಬಿದ್ದಿದ್ದೀವಿ ನಾನು ನನ್ನ ಮಗಳು. ಹಾಗೆ ಎಷ್ಟೊಂದು ಜನ ಬಿದ್ದಿದ್ದಾರೆ. ವಯಸ್ಸಾದವರಂತೂ ಓಡಾಡೋಕ್ಕೆ ಕಷ್ಟ, ಅವರುಗಳು ಬಿದ್ದಿದ್ದಾರೆ. ಸ್ವಲ್ಪ ಕಷ್ಟ, ತುಂಬಾ ಕಷ್ಟ ಆಗ್ತಿದೆ ಸರ್ ಇವಾಗ ಇಲ್ಲಿ. ಒಂದು ಮೃತಪಡೋದು ಅದು ತುಂಬ ಖೇದದ ಸಂಗತಿ, ಇಲ್ಲ ಅನ್ನಲ್ಲ. ಓಡಾಡ್ತಾ ಬೆನ್ನುಮೂಳೆಗೆ ಏಟಾಗಿದೆ, ತಲೆಗೆ ಏಟಾಗಿದೆ. ನಾನೇ 2 ಸಲ ಸ್ಲಿಪ್ ಡಿಸ್ಕ್ ರಿಲ್ಯಾಪ್ಸ್ ಆಗಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ಯಾಕೆಂದರೆ ಈ ರಸ್ತೆಯಲ್ಲಿ 2 ವೀಲರ್ ಆಗಲಿ, ಆಟೋ ಆಗಲಿ, ಕಾರ್ ಆಗಲಿ, ಯಾವುದೇ ಆಗಲಿ ವೆಹಿಕಲ್ಸು ಕಂಫರ್ಟೇಬಲಿ ಹೋಗೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಒಂದು 7-8 ಪ್ಲೇ ಹೋಮ್ಗಳಿದೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಪೇರೆಂಟ್ಸ್ ಹೋಗ್ತಾರೆ. ಅದರಲ್ಲೂ ಎಷ್ಟು ಭಯ ಆಗುತ್ತೆ ಅಂದರೆ, ಏನಾದರೂ ಆಯಾ ತಪ್ಪಿದ್ರೆ ಮಕ್ಕಳು ಬೀಳೋದು ಏಟಾಗೋದು ಗ್ಯಾರಂಟಿ. ಇತ್ತೀಚೆಗೆ ಕೇಳಿದ್ದು, ನಾನು ನನ್ನ ಪರಿಚಯಸ್ಥರ ಒಬ್ಬರ ಮಗ 10th ಪ್ರಿಪರೇಟರಿ ಎಕ್ಸಾಮ್ಸ್ ಮುಗಿಸ್ಕೊಂಡು ಈ ರೋಡಲ್ಲಿ ಹೋಗುವಾಗ ಬಿದ್ದು ಕೈ ಮುರ್ಕೊಂಡು ಕೈಗೆ ರಾಡ್ ಹಾಕುವಂಥ ಪರಿಸ್ಥಿತಿ ಬಂತು. ಅವನ ಪರೀಕ್ಷೆ ಬೇರೆಯವ್ರ ಹೆಲ್ಪಿಂದ ಬರೀಬೇಕಾಗಿ ಬಂತು. ಸೊ ಎಷ್ಟು ಒಂದು ಅಪಘಾತಗಳು ನೋಡಿ ಎಷ್ಟು ತೀವ್ರ ಸ್ವರೂಪಕ್ಕೆ ಹೋಗ್ಬಿಡುತ್ತೆ ಅಂತ. ಹಾಗಾಗಿ ನಾವು ಕೇಳ್ಕೊಳ್ಳೋದು, ನಿಮ್ಮ ಚಾನೆಲ್ ಮುಖಾಂತರ ನಮ್ಮ ಅಹವಾಲು ಏನು ಅಂದರೆ, ಬೇಸಿಕ್ ಕಮ್ಯುನಿಟೀಸ್, ಇದು ಮೂಲಭೂತ ಸೌಕರ್ಯಗಳು, ರಸ್ತೆ ಸರಿ ಮಾಡಿಸ್ಕೊಡಿ. ನಾನು ಅವತ್ತು ಕೂಡ ಇದೇ ಹೇಳಿದೆ, ನಮಗೆ ಬೇರೆ ಏನೋ ದೊಡ್ಡ ಫೆಸಿಲಿಟೀಸ್ ಅಲ್ಲ, ರಸ್ತೆ, ಕಸದ ಸಮಸ್ಯೆ, ಎಲೆಕ್ಟ್ರಿಕ್ ದೀಪಗಳು, ಒಳ್ಳೆ ಕುಡಿಯೋ ನೀರು, ಇವು ಎಲ್ಲ ಮನುಷ್ಯರಿಗೂ ಎಲ್ಲ ಪೌರರಿಗೂ ಇರುವಂಥದ್ದು. ಈ ರಸ್ತೆ ಸರಿ ಮಾಡಿಸ್ಕೊಟ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಅದೊಂದು ನಮ್ಮ ಮನವಿ. ಮೇಡಮ್, ನೀವು ಹಿರಿಯರು,
ನೀವು ಈ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಹೇಗೆ ಅನ್ನಿಸ್ತದೆ ಮೇಡಮ್? ಹಿರಿಯರಿಗೆ ಬಹಳ ಸಮಸ್ಯೆ. ನಮಗೆ ಓಡಾಡೋದು ಕಷ್ಟ ಆಗಿದೆ. ನಮ್ಮಲ್ಲಿನ ಹಿರಿಯವರಿದ್ದಾರೆ, ಓಡಾಡಬೇಕು ಅಂತ ಡಾಕ್ಟರ್ಗಳೆಲ್ಲ ಸಲಹೆ ಕೊಡ್ತಾರೆ. ಆದರೆ ಮನೆಯಿಂದ ಆಚೆ ಕಾಲಿಡೋಕ್ಕೆ ಆಗೋದಿಲ್ಲ ಇವಾಗ, ಆ ಥರ ಇದೆ ರಸ್ತೆಗಳು. ಹೇಗೆ ಅವರು ಓಡಾಡ್ತಾರೆ? ಈ ರಸ್ತೆ ಒಂದು ಸರಿ ಮಾಡಿಕೊಡ್ಬೇಕು. ಇದು ಒಂದು ಮಾಮೂಲಿ ರಸ್ತೆ ಅಲ್ಲ, ಇದು ಮೇಯ್ನ್ ಕನೆಕ್ಟಿಂಗ್ ರೋಡ್ ಆಗಿದೆ ಬೇರೆ ಬೇರೆ ಏರಿಯಾಸಿಂದನೂ. ಹಾಗಾಗಿ ಇದು ತುಂಬ ಡೇಂಜರಸ್ ಆಗುತ್ತೆ ನಾವು ಸರಿ ಮಾಡದೆ ಹೋದರೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ ಈ ರೋಡನ್ನ ಸರಿ ಮಾಡಿಕೊಂಡ್ರೆ, ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ವ್ಯಾಪಾರ ಮಾಡೋರಿಗೂ ಕಷ್ಟ. ಇಂಥ ರೋಡಲ್ಲಿ ಅವ್ರ ಅಂಗಡಿಗಳು ಇಟ್ಕೊಂಡ್ರೆ ಯಾರು ಬರ್ತಾರೆ? ಅವರಿಗೂ ನಷ್ಟ. ಯಾರಿಗೂ ನಷ್ಟ ಆಗಬಾರ್ದು, ಎಲ್ಲರಿಗೂ ಸೌಕರ್ಯ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇದನ್ನ ತುರ್ತಾಗಿ ಈ ಕಾರ್ಯ ತಗೊಂಡು ಮುಗಿಸಿದರೆ ಒಳ್ಳೆಯದು ಎಲ್ಲರಿಗೂ ಅಷ್ಟೇ. ಒಂದು ಕಡೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇಲ್ವಾ, ಯಾಕೆ ರಸ್ತೆ ಇದು ಮಾಡ್ತಿಲ್ಲ, ಅಧಿಕಾರಿಗಳು ಯಾಕೆ ಈ ಥರ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ? ಮುಂದಿನ ದಿನಗಳಲ್ಲಿ ಈ ಮೂಲಭೂತ ಸೌಕರ್ಯ ಸಿಗಲಿಲ್ಲ ಅಂದರೆ ಕ್ಷೇತ್ರದ MLA ಅವ್ರನ್ನ ಭೇಟಿ ಮಾಡಿ ಮುಂದಿನ ಕ್ರಮ ತಗೊತೀವಿ ಅನ್ನೋದು ಇಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಲಕ್ಷ್ಮೀಕಾಂತ್ ಜೊತೆ ವೆಂಕಟ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ವೀಕ್ಷಕರೇ, ನೀವು ಕೂಡ ಗಮನಿಸಬಹುದಾಗಿದೆ ಆ ರಸ್ತೆಯ ದುಸ್ಥಿತಿ ಹೇಗಿದೆ ಅಂತ. ಪ್ರತಿಯೊಬ್ಬ ನಿವಾಸಿಗಳು ಕೂಡ ಹೇಳ್ತಾ ಇದ್ರು. ಅಲ್ಲೊಬ್ಬ ತಾಯಿ ಹೇಳ್ತಾ ಇದ್ರು, ನನ್ನ ಮಗ ಹೋಗಬೇಕು ಅಂತೇಳಿ ಹೋದ, ಆದರೆ ಎಕ್ಸಾಮ್ ಬರೆಯೋಕ್ಕಾಗಿಲ್ಲ, ಯಾಕಂದರೆ ಬಿದ್ದಿರೋದ್ರಿಂದ ಕೈಗೆ ಏಟಾಗಿದೆ ಅಂತ. ಇನ್ನೊಬ್ರು ತಾಯಿ ಕೂಡ ಹೇಳಿದ್ರು, ತಾಯಿ ಮಗಳು ಅದೆಷ್ಟು ಸರಿ ರಸ್ತೆಯಲ್ಲಿ ಬಿದ್ದಿದ್ದೀವೋ ಏನೋ ಗೊತ್ತಿಲ್ಲ. ಇದನ್ನ ಯಾವನಾದರೂ ರಸ್ತೆ ಅಂತ ನಂತರ ಖಂಡಿತವಾಗ್ಲೂ ಇಲ್ಲ. ರಸ್ತೆಯಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿಯಲ್ಲೋ ರಸ್ತೆ ಇದೆಯೋ, ನಿಜಕ್ಕೂ ಕೂಡ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ, ಗಂಡು ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಶಾಲೆಗೆ ಮಕ್ಕಳನ್ನ ಬಿಡಬೇಕು ಅಂತ ಅನ್ನೋದಾದರೆ ಇದೇ ದಾರಿನಲ್ಲೇ ಹೋಗಬೇಕು. ಟೆಂಪಲ್ ದಾರಿ ಆಗಿರೋದ್ರಿಂದ ಈ ದಾರಿ ಒಂದೇ ಇರುವಂಥದ್ದು. ಈ ರಸ್ತೆಯ ನಿರ್ವಹಣೆಯ ಜವಾಬ್ದಾರಿ ಯಾವ ಇಲಾಖೆಯ ಅಡಿಯಲ್ಲಿ ಬರುತ್ತೋ, ಹಾಗೆ ಇಲ್ಲಿ AE ಗೋವಿಂದ್ ಅವರಿದ್ದಾರೆ, AE ವಿನೋದ್ ಅವರು, ಇವರೆಲ್ಲರೂ ಕೂಡ 6 ತಿಂಗಳ ಹಿಂದೆಯೇ ಈ ಒಂದು ರಸ್ತೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾಗೆ 3 ಲೇಔಟ್ ನಿವಾಸಿಗಳ ಒಂದು ಮನವಿಯನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಆದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸತತ 6 ತಿಂಗಳು ಕಳೆದ್ರೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ. ಇಂತಹ ಜನಪ್ರತಿನಿಧಿಗಳು ನಮಗೆ ಬೇಕಾ? ನೀವೇ ಯೋಚನೆ ಮಾಡಿ. ಇದರಿಂದ ಇನ್ನೂ ಎಷ್ಟು ಸಮಸ್ಯೆಗಳು ಉಲ್ಬಣವಾಗುತ್ತೆ. ವೃದ್ಧರು, ಹೆಂಗಸರು, ಮಕ್ಕಳು ಈ ರಸ್ತೆಯಲ್ಲಿ ಸುರಕ್ಷಿತವಾಗಿ ಓಡಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಲ್ಲಿನ ಲೇಔಟ್ ನಿವಾಸಿಗಳು ಬೋರ್ಡ್ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮೌನವಾದಂತಹ ಪ್ರತಿಭಟನೆ ಇದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.